ನೀವು ಟಿವಿ9 ನಲ್ಲಿ ಒಂದು ಸುದ್ದಿಯನ್ನ ಗಮನಿಸಿದ್ರಿ. ಕುಡಿಯೋ ನೀರಿಗಾಗಿ ಮುಖ್ಯಮಂತ್ರಿಗಳಿಗೆ ವಿದ್ಯಾರ್ಥಿನಿಯೋರ್ವರು ಒಂದು ಪತ್ರವನ್ನ ಬರೆದಿರ್ತಾರೆ. ಹನೂರ್ನವರು, ಚಾಮರಾಜನಗರದ ಹನೂರಿನ ತಾಲೂಕಿನ ವಿದ್ಯಾರ್ಥಿನಿ. ನೋಡಿ, ಇದೇ ವಿದ್ಯಾರ್ಥಿನಿ ಈಗ ಚಾಮರಾಜನಗರ ಜಿಲ್ಲೆಯ ಹನೂರಿನ ಕೆಂಪಯ್ಯನಹಟ್ಟಿ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಚಾಮರಾಜನಗರ ಜಿಲ್ಲಾ ಪಂಚಾಯತ್ನ ಸಿಇಒ ಮೋನಾ ರೋತ್ ಅವರು ಭೇಟಿ ಕೊಟ್ಟಿದ್ದಾರೆ. ನೀರಿನ ಕೊರತೆ ಬಗ್ಗೆ ಮೋನಾ ರೋತ್ ಅವರು ಪರಿಶೀಲನೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಟಿವಿ9ಗೆ ಆ ವಿದ್ಯಾರ್ಥಿನಿ ವರ್ತಿಕಾ ಅವರು ಧನ್ಯವಾದವನ್ನ ತಿಳಿಸಿದ್ದಾರೆ. ಶ್ರೀ ವಿವೇಕಾನಂದ ಶಾಲೆಯ 5ನೇ ತರಗತಿ ವಿದ್ಯಾರ್ಥಿನಿ ವರ್ತಿಕಾ, ಕೆಲಸ ಇಲ್ಲದೆ ಬಹಳಷ್ಟು ಮಂದಿ ಊರು ತೊರಿತಾ ಇದ್ದಾರೆ. ನೀರು ಸಿಕ್ಕರೆ ಎಲ್ಲ ಇಲ್ಲೇ ವ್ಯವಸಾಯ ಮಾಡ್ತಾರೆ, ಹೀಗಾಗಿ ನೀರು ಕೊಡಬೇಕು ಅಂತೇಳಿ ವರ್ತಿಕಾ ಅವರು ಮನವಿಯನ್ನು ಮಾಡಿದ್ರು. ಇದು ಭಾಳ ಅರ್ಲಿ ಸ್ಟೇಜ್ ಇದ್ದು. ZP CEO ಬಂದು ನೋಡ್ಕೊಂಡು ಹೋಗ್ಯಾರೆ. ಬಟ್ ನೋಡ್ಕೊಂಡ್ರು, ಮಾಡಿದ್ರು, ಆಯಿತು, ಬೋರ್ವೆಲ್ ಕೊರ್ಸಿದ್ರು. ಇದಕ್ಕೆ ಮಾತ್ರ ಅಲ್ಲ, ಆ ವಿದ್ಯಾರ್ಥಿನಿನೇ ಹೇಳ್ದಂಗೆ ಒಂದು ಶಾಶ್ವತವಾದಂಥ ಪರಿಹಾರ ಬೇಕಿದೆ. ಶಾಶ್ವತವಾದಂಥ ಪರಿಹಾರ ಹೆಂಗೆ? ಕಬಿನಿ ಡ್ಯಾಮ್ನಿಂದ ನೀರು ತರೋಕೆ ಅವಕಾಶ ಇದೆಯಂತೆ ಅವ್ರು ಹೇಳಿರೋ ಪ್ರಕಾರವಾಗಿ. ಅದರ ಕಡೆಗೆಲ್ಲ ಗಮನ ಕೊಡಬೇಕು. ಸುಮ್ಮನೆ ಈ ಕ್ಷಣಕ್ಕೆ ಕಣ್ಣೊರೆಸೋ ತಂತ್ರವನ್ನ ಮಾಡೋಕೆ ಹೋಗಬಾರ್ದು. ಇದೇ ವಿಚಾರವಾಗಿ ನಾವು ಅಲ್ಲಿನ ಸ್ಥಳೀಯ ಶಾಸಕರನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಬೋರ್ವೆಲ್ಗಳ ಮುಖೇನವಾಗಿ ಸದ್ಯಕ್ಕೆ ನಾವೀಗ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಮುಂದಿನ ಹಂತದಲ್ಲಿ ಕಬಿನಿಯಿಂದ ನೀರು ತರೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ದರು. ಈಗೇನು ಚಾಮರಾಜನಗರಕ್ಕೆ ಕಬಿನಿ ಏನು ಹೊಸದಲ್ಲ, ಭಾಳಷ್ಟು ಕಡೆ ನೀರನ್ನು ತೆಗೆದುಕೊಂಡು ಹೋಗೋ ಪ್ರಕ್ರಿಯೆ ಆಗಿದೆ. ಹಾಗೆ ಕೆಂಪಯ್ಯನಹಟ್ಟಿಗೂ ತೆಗೆದುಕೊಂಡು ಹೋದರೆ ಅಕ್ಕಪಕ್ಕದ ಊರವರಿಗೆಲ್ಲ ಅನುಕೂಲ ಆಗುತ್ತೆ, ವ್ಯವಸಾಯ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಆ ಊರಿನವರ ಒತ್ತಾಯ. ನಾನು ಸಿದ್ದರಾಮಯ್ಯ ಸರ್ರು ನಮಗೆ ನೀರು ಬಿಡಬೇಕು, ಮತ್ತು ನಮ್ಮ ಜನರು ದೂರ ಕೆಲಸ ಮಾಡ್ತಾರೆ, ಅದು ತುಂಬ ಕಷ್ಟ ಆಯಿತು ನನಗೆ ಅದನ್ನೆಲ್ಲ ನೋಡಿ. ಮತ್ತು ನೀವು ಇಷ್ಟು ಭೇಟಿ ಮಾಡ್ತಿದ್ದೀರಲ್ಲ ಟಿವಿ9ಗೆ ತುಂಬ ಧನ್ಯವಾದಗಳು. ನೀರು ಒರೆಸಿದ್ರೂ ನಮ್ಮ ಭೂಮಿಯಲ್ಲಿ ಸ್ವಲ್ಪನೂ ನೀರಿಲ್ಲ. ನಮ್ಮ ಭೂಮಿಯಲ್ಲಿ ನೀರಿಲ್ಲದೆ ಇರೋ ಕಾರಣ ನಮ್ಗೆ ಅಂತರ್ಜಲ ಕೊರತೆ ಅಂತ ಅರ್ಥ. ಅದನ್ನೇ ನಾನು ಪತ್ರದಲ್ಲಿ ಬರೆದಿರೋದು. ನಾನು ಸಿದ್ದರಾಮಯ್ಯ ಸರ್ರು ನಮಗೆ ನೀರು ಬಿಡಬೇಕು, ಮತ್ತು ನಮ್ಮ ಜನರು ದೂರ ಕೆಲಸ ಮಾಡ್ತಾರೆ, ಅದು ತುಂಬ ಕಷ್ಟ ಆಯಿತು ನನಗೆ ಅದನ್ನೆಲ್ಲ ನೋಡಿ. ಮತ್ತು ನೀವು ಇಷ್ಟು ಭೇಟಿ ಮಾಡ್ತಿದ್ದೀರಲ್ಲ ಟಿವಿ9ಗೆ ತುಂಬ ಧನ್ಯವಾದಗಳು. ನೀರು ಒರೆಸಿದ್ರೂ ನಮ್ಮ ಭೂಮಿಯಲ್ಲಿ ಸ್ವಲ್ಪನೂ ನೀರಿಲ್ಲ. ನಮ್ಮ ಭೂಮಿಯಲ್ಲಿ ನೀರಿಲ್ಲದೆ ಇರೋ ಕಾರಣ ನಮ್ಗೆ ಅಂತರ್ಜಲ ಕೊರತೆ ಅಂತ ಅರ್ಥ. ಅದನ್ನೇ ನಾನು ಪತ್ರದಲ್ಲಿ ಬರೆದಿರೋದು. ನಾನು ಸಿದ್ದರಾಮಯ್ಯ ಸರ್ರು ನಮಗೆ ನೀರು ಬಿಡಬೇಕು, ಮತ್ತು ನಮ್ಮ ಜನರು ದೂರ ಕೆಲಸ ಮಾಡ್ತಾರೆ, ಅದು ತುಂಬ ಕಷ್ಟ.